ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಹುರಿದ ಅವರೆಕಾಳಿನ ಸಾಂಬಾರು ಮಾಡ್ತಾಯಿದ್ದೀನಿ. ಒಣ ಅವರೆಕಾಳು ಇರುತ್ತಲ್ವ, ಒಣಗಿದ ಅವರೆಕಾಳಿನ ಹುರಿದ ಅವರೆಕಾಳು ಸಾಂಬಾರು ಹುರಿದು ಬಿಟ್ಟು ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬನ್ನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಯಾವ ರೀತಿ ಉಂಡೆ ಅವರೆಕಾಳು ಸಾಂಬಾರು, ಹುರಿದ ಅವರೆಕಾಳಿನ ಸಾಂಬಾರು ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ನೋಡಿ, ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಒಂದು ಬಟ್ಲಿನಷ್ಟು ನಾನು ಅವರೆಕಾಳನ್ನ ಹಾಕ್ಕೊಳ್ತಾಯಿದ್ದೀನಿ. ಒಣ ಅವರೆಕಾಳಿದು ಕ್ಲೀನಾಗಿ ಹುರ್ಕೋಬೇಕಿದನ್ನು. ಸ್ವಲ್ಪ ಕೆಂಪಗಾಗೋವರೆಗೆ ಅವರೆಕಾಳು ಹುರ್ಕೋಬೇಕಾಗತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕು. ನಿಜವಾಗ್ಲೂ ಈ ರೀತಿ ಅವರೆಕಾಳು ಹುರಿತೀವಲ್ವ ಮನೇಲಿ, ಅದೆಷ್ಟು ಸುವಾಸನೆ ಆಗಿರುತ್ತೆ ಅಂದರೆ ಮನೆ ತುಂಬ ಘಮ್ಮ ಅಂತ ಅವರೆಕಾಳಿನ ಸ್ಮೆಲ್ಲು, ಒಣಗಿದ ಅವರೆಕಾಳು ಸ್ಮೆಲ್ ತುಂಬ ಚೆಂದ. ಆ ರೀತಿ ಘಮ್ಮ ಅಂತ ಸುವಾಸನೆ ಬರುತ್ತೆ. ಆಗಿದೆ ನೋಡಿ, ಇವಾಗ ಅವರೆಕಾಳು ಕೆಂಪುಗೆ ಹುರ್ಕೊಂಡಿದ್ದೀನಿ ನಾನು. ಇವಾಗ ನಾನು ಸ್ಟವ್ನ ಆಫ್ ಮಾಡ್ಕೊಳ್ತೀನಿ. ಆಫ್ ಮಾಡಿಬಿಟ್ಟು ಹಾಗೆ ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಟ್ಬಿಡ್ತೀನಿ. ತಣ್ಣಗಾದ ನಂತರ ನಾನು ಇಲ್ಲಿ ತೊಳೆದು ಬಿಟ್ಟು ಒಂದು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ನೋಡಿ, ತೊಳೆದು ಹಾಕ್ಕೊಂಡ್ಮೇಲೆ ಇದಕ್ಕೆ ನಾನು ಯಾವ ಬಟ್ಲಲ್ಲಿ ಅವರೆಕಾಳು ತೊಗೊಂಡಿದ್ನೋ ಅದೇ ಬಟ್ಲಲ್ಲಿ 3 ಬಟ್ಲಿನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 2.5 ಅಥವಾ 3 ಕಪ್ ಹಾಕ್ಕೊಂಡ್ರೆ ಸಾಕಾಗತ್ತೆ. ನೋಡಿ, ಈ ಬಟ್ಲಲ್ಲಿ ಅವರೆಕಾಳು ತೊಗೊಂಡಿದ್ದೆ, ಅದೇ ಬಟ್ಲಲ್ಲಿ ನೀರನ್ನ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಗ್ಯಾಸ್ ಆನ್ ಮಾಡ್ತಾಯಿದ್ದೀನಿ. ಗ್ಯಾಸ್ ಆನ್ ಮಾಡಿಬಿಟ್ಟು 7ರಿಂದ 8 ವಿಸಲ್ ಆಗಲೇಬೇಕು ಅವರೆಕಾಳು ಬೇಯೋದಕ್ಕೆ. ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡ್ಬಿಟ್ಟು ಇವಾಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಬೆಳ್ಳುಳ್ಳಿ ಹಾಗೂ ಕರಿಬೇವಿನ ಸೊಪ್ಪು ಮೂರನ್ನು ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೆ ಈರುಳ್ಳಿ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇದು ನಾನು ಖಾರಕ್ಕೆ ರೆಡಿ ಮಾಡ್ತಾ ಇರೋದು. ಅವರೆಕಾಳು ಬೇಯೋಕ್ಕೆ ಇಟ್ಟಿದ್ದೀನಿ. ಅವರೆಕಾಳು ಬೆಂದು ಎಲ್ಲ ರೆಡಿ ಆಗೋದ್ರೊಳಗೆ ಖಾರ ಕೂಡ ರೆಡಿ ಮಾಡಿಕೊಂಡ್ರೆ ಸಾಂಬಾರು ಬೇಗ ರೆಡಿ ಆಗುತ್ತೆ. ನೋಡಿ, ಎಲ್ಲ ರೆಡಿಯಾಗಿದೆ. ಇವಾಗ ಈರುಳ್ಳಿ ನೋಡಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿದೆ. ಇವಾಗ ನಾನು ಸ್ಟವ್ನ ಆಫ್ ಮಾಡಿದ್ದೀನಿ. ತಣ್ಣಗಾಗೋದಕ್ಕೆ ಇವಾಗ ಬಿಟ್ಬಿಡ್ತೀನಿ. ಇದನ್ನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಒಂದು ಸಣ್ಣ ಹೋಳು ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣ ಹೋಳು ತುರ್ಕೊಂಡಿದ್ದು ಅದಕ್ಕೆ ಇವಾಗ ನಾನು ಹುರ್ಕೊಂಡಿದ್ನಲ್ಲ ಈರುಳ್ಳಿ, ಬೆಳ್ಳುಳ್ಳಿ ಹಾಗೂ ಕರಿಬೇವು, ಅದು ತಣ್ಣಗಾದ ನಂತರ ಹಾಕ್ಕೊಂಡಿದ್ದೀನಿ. 1.5 ಸ್ಪೂನಿನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಳಿ. 1.5 ಸ್ಪೂನಿನಷ್ಟು ಧನಿಯಾ ಪುಡಿ, ಅರಿಶಿಣದ ಪುಡಿ ಸ್ವಲ್ಪ ಹಾಕ್ಕೊಳ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನಿನಷ್ಟು ಅರಿಶಿಣದ ಪುಡಿ, ಜೀರಿಗೆ ಅರ್ಧ ಸ್ಪೂನು, ಹುಣಸೆಹಣ್ಣು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಹುಣಸೆಹಣ್ಣು ಹಾಕ್ಕೋಬೇಕು ನಾನು ಮಾಡ್ತಾಯಿರೋ ಇದಕ್ಕೆ. ಕಡಲೆ ಬೀಜ ಒಂದು 2 ಟೇಬಲ್ ಸ್ಪೂನ್ನಷ್ಟು ಕಡಲೆ ಬೀಜನ ಹುರಿದು ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಬೆಲ್ಲ ಬೇಕಾದರೂ ಸ್ವಲ್ಪ ಹಾಕ್ಕೋಬೋದು. ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಬಬೇಕು. ಇದನ್ನು ತುಂಬ ನುಣ್ಣಗೆ, ಆದಷ್ಟು ನುಣ್ಣಗೆ ರುಬ್ಬಬೇಕು. ನೋಡಿ, ನಾನು ತುಂಬ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇವಾಗ ಕಾರಣ ಕಾಳು ನೋಡಿ, ಇವಾಗ ನಾನು ವಿಸಲ್ ಆದಮೇಲೆ 7 ವಿಸಲ್ ಕೂಗಿಸಿದ್ದೀನಿ. ಆದಮೇಲೆ ತೆಗೆದೀನಿ. ಕಾಳು ಬೆಂದಿದೆ. ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಪಾತ್ರೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ. ಗ್ಯಾಸ್ ಆನ್ ಮಾಡಿಬಿಟ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಕಾಯ್ದ ನಂತರ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಎಲ್ಲ. ಸಾಸಿವೆ ಸಿಡಿದ ನಂತರ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಕರಿಬೇವು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಕ್ಲೀನಾಗಿ ಇವಾಗ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಈ ಸಾಂಬಾರಿಗೆ ನಾನು ಟೊಮೆಟೊ ಯೂಸ್ ಮಾಡ್ತಾ ಇಲ್ಲ, ಹುಣಸೆ ಹಣ್ಣು ಹಾಕಿದ್ದೀನಲ್ಲ ಅಷ್ಟೇ ಸಾಕಾಗತ್ತೆ. ಇವಾಗ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 2ನೇ ರೀತಿ ಮುರಿದು ಹಾಕ್ಕೊಂಡಿದ್ದೀನಿ. ಇದ್ದರೆ ಹಾಕ್ಕೊಳ್ಳಿ, ಆಯಿತಾ. ಬ್ಯಾಡಗಿ ಮೆಣಸಿನ್ಕಾಯಿ ತುಂಬ ಟೇಸ್ಟ್ ಕೊಡುತ್ತೆ. ಇದು ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕೋದ್ರಿಂದ ಟೇಸ್ಟ್ ಕೊಡುತ್ತೆ. ಇವಾಗ ಎಲ್ಲ ಬ್ರೌನ್ ಕಲರ್ ಆಗೋವರೆಗೆ ಹುರ್ಕೊಂಡಿದ್ದೀನಿ ನೋಡಿ ಕ್ಲೀನಾಗಿ. ಇವಾಗ ಇದಕ್ಕೆ ಖಾರ ಹಾಕ್ಕೊಳ್ತಾ ಇದ್ದೀನಿ. ರುಬ್ಬಿದಂತಹ ಖಾರ ಹಾಕ್ಕೋಬೇಕು. ಹಾಕ್ಕೊಂಡೆಲ್ಲ ಕ್ಲೀನಾಗಿ ರೀತಿ ಮಿಕ್ಸ್ ಮಾಡಬೇಕು. ಒಗ್ಗರಣೆ ಒಳಗೆ ಖಾರನ ನೀಟಾಗಿ ನಾವು ಮಾಗಿಸ್ಬೇಕು, ಹಾಗೆ ಕುದಿಸ್ಕೋಬೇಕು. ಒಂದು ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡ್ಬಿಟ್ಟು ನಾನು
ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಕೂಡ ನಾವು ಕ್ಲೀನಾಗೆಲ್ಲ ಮಾಗಿಸ್ಕೋಬೇಕು ಒಗ್ಗರಣೆ ಒಳಗೆ. ಕೈ ಆಡಿಸ್ತಾನೆ ಇರಬೇಕು ಈ ರೀತಿ, ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ. 2 ನಿಮಿಷದ ತನಕ ಈ ರೀತಿ ಎಲ್ಲ ಕ್ಲೀನಾಗಿ ಮಾಗಿಸ್ಕೋಬೇಕಾಗತ್ತೆ. ನೋಡಿ ಚೆನ್ನಾಗಿ ಕುದೀತಾ ಇದೆ ಇವಾಗ. ಈ ರೀತಿ ಕೈ ಆಡಿಸ್ಕೊಡ್ಬೇಕು, ಇಲ್ಲ ಅಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಕೈ ಆಡಿಸ್ಕೊಡೋದು ಒಳ್ಳೆಯದು. ಇವಾಗ ಇದಕ್ಕೆ ನಾನು ಬೇಯಿಸ್ಕೊಂಡಿರುವಂತಹ ಅವರೆಕಾಳನ್ನು, ಹುರಿದ ಅವರೆಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ಈ ರೀತಿ ಮಿಕ್ಸ್ ಮಾಡಬೇಕು. ಎಷ್ಟು ಗಟ್ಟಿ ಇದೆ ಇದು ನೋಡ್ಕೋಬೇಕು, ತುಂಬ ಗಟ್ಟಿನೂ ಇರಬಾರ್ದು ಈ ಸಾಂಬಾರು. ಈಗ ನೋಡಿ ಇಷ್ಟು ಗಟ್ಟಿ ಇದೆ ಈ ಸಾಂಬಾರು. ಇನ್ನು ಸ್ವಲ್ಪ ನೀರು ಬೇಕಾಗತ್ತೆ ಇದಕ್ಕೆ. ನಾನು ಇವಾಗ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಇವಾಗ ಕರೆಕ್ಟಾಗಿದೆ ಇದು. ಅವರೆಕಾಳು ನೋಡಿ ಯಾವ ರೀತಿ ದಪ್ಪ ಆಗಿದೆ ಅಂತ, ಚೆನ್ನಾಗಿ ಬೆಂದುಬಿಟ್ಟು. ನೋಡಿ ಇಷ್ಟು ತೆಳು ಇದ್ದರೆ ಸಾಕಾಗತ್ತೆ ಈ ಸಾಂಬಾರು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ಇವಾಗ. 1.5 ಸ್ಪೂನಿನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ಉಪ್ಪು ಹಾಕಿದ್ಮೇಲೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಇವಾಗ ಕುದಿಯೋದಕ್ಕೆ ಬಿಟ್ಬಿಡಬೇಕು. ಒಂದು 8ರಿಂದ 10 ನಿಮಿಷಗಳ ಕಾಲ ಈ ಸಾಂಬಾರು ಕುದಿಲೇಬೇಕು. ಆವಾಗಲೇ ಇದ್ರ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಸಿಮ್ನಲ್ಲಿ ಮಾಡಿ ಬಿಟ್ಬಿಡಿ, ಮೇಲೆ ಉಕ್ಕಿ ಬರೋದಿಲ್ಲ. ಈಗ ನೋಡಿ ನಾನು ಸಿಮ್ ಮಾಡಿ ಬಿಟ್ಟಿದ್ದೀನಿ, ಇದು ಉಕ್ಕಿ ಬರೋದಿಲ್ಲ. ಆವಾಗವಾಗ ಸ್ವಲ್ಪ ಕೈ ಆಡಿಸ್ಕೊಡ್ತಾ ಇದ್ದರೆ ಆಯಿತು. ಕ್ಲೀನಾಗಿ ರೀತಿ ಕುದಿಲೇಬೇಕು ಸಾಂಬಾರು. ಇವಾಗ ಸಾಂಬಾರೆಲ್ಲ ಕ್ಲೀನಾಗಿ ಕುದೀತಾ ಇದೆ. ಕರೆಕ್ಟಾಗಿ ಆಗಿದೆ ಇವಾಗ ಸಾಂಬಾರಿದು. 8 ನಿಮಿಷಗಳ ಕಾಲ ಕುದಿಸಿದ್ದೀನಿ ನಾನು ಇದನ್ನು. ತುಂಬ ಸೊಗಸಾಗಿರುತ್ತೆ ಈ ಸಾಂಬಾರು. ಮುದ್ದೆಗಂತೂ ಹೇಳಿ ಮಾಡಿಸ್ದಂಗಿರುತ್ತೆ. ಅನ್ನ ಮುದ್ದೆಗೆ ತುಂಬಾ ಚೆಂದ ಈ ಸಾಂಬಾರು. ನೀವೇನಾದರೂ ಒಂದು ಸಲ ಮಾಡಿದ್ರೆ ಪದೇ ಪದೇ ಈ ಸಾಂಬಾರು ಮಾಡ್ತೀರಾ, ಅಷ್ಟೊಂದು ರುಚಿಯಾಗಿರುತ್ತೆ. ನೋಡಿ ಸಾಂಬಾರು ಇವಾಗ ರೆಡಿಯಾಗಿದೆ. ನೋಡಿ ಸಿಮ್ ಮಾಡಿಬಿಟ್ಟು ಈ ರೀತಿ ಬಿಟ್ಬಿಟ್ರೆ ಸಾಂಬಾರು ಮೇಲ್ಗಡೆ ಉಕ್ಕೋದಿಲ್ಲ. ಆದ್ದರಿಂದ ಸಿಮ್ಮಲ್ಲೇ ಕುದಿಸ್ಕೊಳ್ಳೋದು ಒಳ್ಳೆಯದು. ಸಾಂಬಾರನ್ನ ಚೆನ್ನಾಗಿ ಕುದೀತಿದೆ ನೋಡಿ, ಇದು ಉಕ್ಕಿ ಬರ್ತಾ ಇಲ್ಲ, ಕರೆಕ್ಟಾಗಿದೆ. ಟೇಸ್ಟು ಕರೆಕ್ಟಾಗಿರುತ್ತೆ ರುಚಿಯೆಲ್ಲ ಈ ರೀತಿ ಉಕ್ಕದೇ ಇದ್ದರೆ. ಸಾಂಬಾರನ್ನ ಇವಾಗ ಒಂದು ಸರ್ವಿಂಗ್ ಬೌಲ್ಗೆ ನಾನು ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಅಲ್ವಾ. ಸೂಪರ್ ಆಗಿರುತ್ತೆ ಇದು. ನಿಮಗೆಲ್ಲ ಈ ಅವರೆಕಾಳಿನ ಸಾಂಬಾರು ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು. ನಮಸ್ಕಾರ.